ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಕೃಷ್ಣಮೂರ್ತಿ. ನೀವು ಈ ಕಳೆದ ವೀಡಿಯೋಸ್ಗಳನ್ನು ಕೂಡ ನೋಡಿದ್ದೀರಾ, ಲೈಕ್ ಮಾಡಿದ್ದೀರಾ ಮತ್ತು ಜೊತೆಗೆ ಕಮೆಂಟ್ ಕೂಡ ಮಾಡಿದ್ದೀರಾ. ಸೊ ನಿಮ್ಮ ಕಮೆಂಟಿಗೆ ನಾನು ರಿಪ್ಲೈನೂ ಕೂಡ ಮಾಡಿದ್ದೀನಿ. ಸೊ ಇವತ್ತಿನ ದಿನ ರಿಚ್ ಆಗಬೇಕಂದ್ರೆ ನಾವು ಈ ಕೆಲವು 3 ತಪ್ಪುಗಳನ್ನು ಮಾಡಬಾರ್ದು. ಸೊ ಅದು ಯಾಕೆ ಮಾಡಬಾರ್ದು ಅನ್ನೋದು ಜಸ್ಟ್ ಸಿಂಪಲಾಗಿ ನಾನು ಹೇಳ್ತಾ ಹೋಗ್ತೀನಿ. ಮೊದಲನೇದು ಕನ್ಸುಮರಿಸಮ್ ಪ್ರಾಡಕ್ಟ್ಸ್. ಸೊ ಇದು ತುಂಬಾ ಅಟ್ರಾಕ್ಟ್ ಮಾಡುತ್ತೆ ಮನುಷ್ಯನಿಗೆ. ಸೊ ನಾನು ಉದಾಹರಣೆಗೆ ಹೇಳ್ತೀನಿ, ನನ್ನ ಹತ್ರ ಐಫೋನ್ ಇದೆ. ಸೊ ನನ್ನ ಹತ್ರ ಐಫೋನ್ ಇದ್ದಾಗ ನನ್ನ ಫ್ರೆಂಡ್ಸ್ ಆ್ಯಕ್ಚುಲಿ ನನ್ನ ಜೊತೆಲಿರ್ತಾರೆ. ಐಫೋನ್ ಹೇಗೆಲ್ಲ, ಸೊ ಅದರಲ್ಲಿ ಏನೆಲ್ಲ ಕಾಂಪೊನೆಂಟ್ಗಳಿದ್ದಾವೆ, ಸೊ ಅದು ಹೇಗೆ ವರ್ಕ್ ಆಗುತ್ತೆ, ಅದು ಕ್ವಾಲಿಟಿ ಹೆಂಗಿದೆ, ಇದೆಲ್ಲನೂ ಕೂಡ ನೋಡ್ತಾರೆ. ಸೊ ಅದು ನೋಡಿದಾಗ ಏನಾಗುತ್ತೆ, ನನಗೂ ಬೇಕು ಅನ್ನೋದು ಸರ್ವೇ ಸಾಮಾನ್ಯ ಕೇಳುವಂಥದ್ದು ಅಥವಾ ನೋಡುವಂಥದ್ದು, ಅದು ನಾನು ತೊಗೊಳ್ಬೇಕು ಅಂತ ಒಂದು ಆಸೆ ಇರುತ್ತೆ. ಸೊ ಅದು ನನಗೆ ಇನ್ ದ ಸೆನ್ಸ್ ನನ್ನ ಫ್ರೆಂಡ್ಸಿಗೆ ಅದು ಅವಶ್ಯಕತೆ ಇರೋದಿಲ್ಲ. ಸೊ ಆದರೂ ಕೂಡ ಆ ಒಂದು ಮೊಬೈಲ್ನ ಕ್ಲಾರಿಟಿ, ಕ್ವಾಲಿಟಿ ಎಲ್ಲ ನೋಡಿಬಿಟ್ಟು ಅವನಿಗೆ ತೊಗೊಳ್ಬೇಕು ಅನ್ನೋ ಒಂದು ಆಸೆ ಬರ್ತದೆ. ಸೊ ಅದು ನಿಜವಾಗ್ಲೂ ಅವನಿಗೆ ಅವಶ್ಯಕತೆ ಇದೆಯಾ ಅಂತ ನೋಡಬೇಕು. ಒಂದು ವೇಳೆ ಅವಶ್ಯಕತೆ ಇಲ್ಲಾಂದರೆ ಅದು ಅಗತ್ಯ ಇಲ್ಲ. ಸೊ ಕೆಲವೊಂದು ಅಗತ್ಯ ಇಲ್ಲದೆ ಇರೋದಕ್ಕೆ ಇನ್ವೆಸ್ಟ್ ಮಾಡ್ತಾರೆ. ಉದಾಹರಣೆಗೆ ನಾನು ಜಸ್ಟ್ ಐಫೋನ್ ಹೇಳ್ತಾ ಇದ್ದೀನಿ, ಬಿಕಾಸ್ ಅವರು ಡೇ ಟು ಡೇ ರೆಗ್ಯುಲರ್ ಅವ್ರದ್ದು ಏನು ಆ್ಯಕ್ಟಿವಿಟೀಸ್ ಇರುತ್ತೆ ಅಥವಾ ಬಿಸ್ನೆಸ್ ಇರುತ್ತೆ, ಜಸ್ಟ್ ಒಂದು ಮೆಸೇಜ್ ನೋಡೋದಕ್ಕೆ ಅಥವಾ ವಾಟ್ಸಪ್ ಮೆಸೇಜ್ ನೋಡೋದಕ್ಕೆ ಅಥವಾ ಒಂದು ಫೋನ್ ಮಾಡಿ ಮಾತಾಡೋದಕ್ಕೆ ಅಷ್ಟೇ ಇನ್ಫಾರ್ಮೇಷನ್ ಬೇಕಾಗಿರುತ್ತೆ. ಅಪಾರ್ಟ್ ಫ್ರಮ್ ಅವ್ರಿಗೆ ಬೇರೆ ಯಾವುದಕ್ಕೂ ಅವಶ್ಯಕತೆ ಇರಲ್ಲ. ಆದರೂ ನನಗೆ ಐಫೋನೇ ಬೇಕು ಅಂಥೇಳಿ ಕೆಲವರು ಪರ್ಚೇಸ್ ಮಾಡ್ತಾರೆ. ಅದ್ರ ವ್ಯಾಲ್ಯೂ ಜಾಸ್ತಿ ಇರುತ್ತೆ. ಸೊ ನನಗೆ ಬರ್ತಾ ಇರೋದು ತಿಂಗಳಿಗೆ 25,000 ರೂಪಾಯಿ ಸಂಬಳ ಅಂತ ಅಂದ್ಕೊಂಡ್ರೆ, ಸೊ ನಾನು ಆ ಐಫೋನ್ ತೊಗೊಳಕ್ಕೆ ಯೋಚನೆ ಮಾಡೋಕ್ಕೆ ಹೋಗ್ಬಾರ್ದು. ಬಿಕಾಸ್ ಆ ಒಂದು 25,000 ರೂಪಾಯಿಗೆ ಬೇರೆ ಆದ ಕಮಿಟ್ಮೆಂಟ್ಗಳಿರುತ್ತೆ. ಆ ಕಮಿಟ್ಮೆಂಟ್ಗಳ ಜೊತೆಗೆ ಇದು ಒಂದು ಲೋನ್ ಆದರೆ ಜೊತೆಗೆ ಅದು ನಮ್ಮ ಪಾಕೆಟಿಂದ ಅನ್ನೆಸೆಸರಿ ಎಕ್ಸ್ಪೆಂಡಿಚರ್ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಈ ಥರ ತಪ್ಪುಗಳನ್ನು ಆ್ಯಕ್ಚುಲಿ ಮಾಡೋಕ್ಕೆ ಹೋಗ್ಬಾರ್ದು. ಮತ್ತು ಕೆಲವರು ನೀವು ನೋಡಿರ್ಬೋದು, ಬ್ರ್ಯಾಂಡೆಡ್ ಡ್ರೆಸ್ ಹಾಕ್ತಾರೆ. ಸೊ ಬ್ರ್ಯಾಂಡೆಡ್ ಡ್ರೆಸ್ ಹಾಕಿದರೆ ಮೇ ಬಿ ಅವರಿಗೆ ಕಂಫರ್ಟಬಲ್ ಅಂತ ಅನಿಸುತ್ತೆ ಕೆಲವರಿಗೆ. ಅದು ಅವಶ್ಯಕತೆಯೂ ಇರಲಿಕ್ಕಿರಲ್ಲ. ಸೊ ಆದರೂ ಬ್ರ್ಯಾಂಡೆಡ್ ಡ್ರೆಸ್ ಹಾಕ್ತಾರೆ, ಪಬ್ಲಿಕ್ಕಲ್ಲಿ ಓಡಾಡ್ತಾರೆ. ಲೈಕ್ ಅವರ ಒಂದು ಡಿಗ್ನಿಟಿ ತೋರಿಸೋದಕ್ಕೆ ಅಥವಾ ಒಂದು ನಾವು ಈ ಥರ ಇದ್ದೀವಿ ಅಂತ ಹೇಳೋಕ್ಕೆ, ಅಥವಾ ನಾವು ಈ ಥರ ಡ್ರೆಸ್ ಹಾಕ್ಕೊಂಡ್ರೆ ಮಾತ್ರ ನಮ್ಮನ್ನು ಜನ ಮೆಚ್ಚುತ್ತಾರೆ, ಅಥವಾ ನಾನು ಶ್ರೀಮಂತ ಅಂತ ಹೇಳೋದಕ್ಕೆ ಬ್ರ್ಯಾಂಡೆಡ್ ಡ್ರೆಸ್ ಹಾಕ್ತಾರೆ ಅಥವಾ ಬ್ರ್ಯಾಂಡೆಡ್ ಶೂ ಹಾಕ್ತಾರೆ. ಕೆಲವರು ಈಗ ಎಕ್ಸಾಂಪಲ್ ಆ್ಯಕ್ಚುಲಿ ನನ್ನ ಫ್ರೆಂಡ್ಸ್ ಒಂದು 2-3 ಜನ ಇದ್ದಾರೆ. ಸೊ ಅದರಲ್ಲಿ ಅವ್ರದ್ದು ವರ್ಷಕ್ಕೆ ಗ್ರಾಸ್ ಸ್ಯಾಲ್ರಿ ಬಂದ್ಬಿಟ್ಟು 15 ಲಕ್ಷದಿಂದ 18 ಲಕ್ಷ ರೂಪಾಯಿ ಇದೆ. ಬಟ್ ಅವನು ಕಾರ್ ಬೈ ಮಾಡಬೇಕು ಅಥವಾ ನಾನೊಂದು ಕಾರ್ ತೊಗೊಳ್ಲೇಬೇಕು, ಬ್ರ್ಯಾಂಡೆಡ್ ಕಾರ್ ತೊಗೊಳ್ಬೇಕು ಅಂತ. ಸೊ 15ರಿಂದ 18 ಲಕ್ಷ ರೂಪಾಯಿ ನನ್ನ ಸ್ಯಾಲ್ರಿ ಇದ್ದರೆ ಅದಕ್ಕೆ ಆಲ್ರೆಡಿ ಅವ್ರದ್ದು ಕಮಿಟ್ಮೆಂಟ್ ಒಂದು 40-50% ಕಮಿಟ್ಮೆಂಟ್ ಇದ್ದೇ ಇರುತ್ತೆ. ಈವನ್ ಯಾರೇ ಸ್ಯಾಲ್ರಿ ಅರ್ನ್ ಮಾಡ್ತಾಯಿದ್ರು ಅವರಿಗೆ ಬ್ಯಾಚುಲರ್ಗೂ ಕಮಿಟ್ಮೆಂಟ್ ಇರುತ್ತೆ, ಈವನ್ ಫ್ಯಾಮಿಲಿ ಮನೆಗೂ ಕಮಿಟ್ಮೆಂಟ್ ಇರುತ್ತೆ. ಸೊ ಅದೇ ಥರ ಇವನಿಗೂ ಕೂಡ ನನ್ನ ಫ್ರೆಂಡಿಗೆ ಕಮಿಟ್ಮೆಂಟ್ ಇದೆ. ಬಟ್ ಅವನು ನನಗೆ ಬ್ರ್ಯಾಂಡೆಡ್ ಕಾರ್ ಬೇಕು ಅಂತೇಳ್ಬಿಟ್ಟು ಮೋರ್ ದೆನ್ 40 lakhs ಇರೋವಂಥ ಕಾರ್ನ ಬೈ ಮಾಡ್ತಾರೆ. ಸೊ ಅವ್ರಿಗೆ ಸ್ಯಾಲ್ರಿ ಎಷ್ಟಿದೆ, 15ರಿಂದ 18 ಲಕ್ಷ. ಸೊ 40 lakhs ಕಾರ್ ಅವಶ್ಯಕತೆ ಇತ್ತಾ? ನಿಜವಾಗ್ಲೂ ಅವಶ್ಯಕತೆ ಇರಲಿಲ್ಲ ನನಗೆ ಕೇಳೋದಾದರೆ. ನಾನು ಕೂಡ ಅವ್ರಿಗೆ ಸಜೆಷನ್ ಕೊಟ್ಟೆ. ಬಟ್ ಅವರು ಬ್ರ್ಯಾಂಡೆಡ್ ಕಾರಲ್ಲೇ ಓಡಾಡಬೇಕು, ನಾನು ಈ ಕಾರಲ್ಲೇ ಟ್ರಾವೆಲ್ ಮಾಡಬೇಕು, ನನಗಿದು ತುಂಬ ಆಸೆ. ಅಫ್ಕೋರ್ಸ್ ಇರ್ಬೋದು, ಆಸೆ ಇದೆ. ಹಂಗಂತೇಳಿ ಸಾಲವಾಗಿ ತೊಗೊಂಡು ಮೈ ಮೇಲೆ ಸುಮ್ಮನೆ ಅನ್ನೆಸೆಸರಿಯಾಗಿ ಲೋನ್ ತೊಗೊಂಡು ಬರ್ತಾ ಇರೋ ಆದಾಯದಲ್ಲಿ ಸೇವಿಂಗ್ಸ್ ಮಾಡ್ದೇ ಖರ್ಚು ಮಾಡ್ತಾ ಹೋದಂಗೆ ಏನಾಗುತ್ತೆ, ನಿಮ್ಮ ಪ್ರತಿದಿನ ಕಮಿಟ್ಮೆಂಟ್ಗಳು ಹೆಚ್ಚಾಗ್ತಾ ಹೋಗೋದು. ಇಲ್ಲಿ ಉಳಿತಾಯ ಮಾಡೋದಕ್ಕಿಂತ ನಿಮ್ಮ ಕಮಿಟ್ಮೆಂಟ್ ಜಾಸ್ತಿ ಆಗುತ್ತೆ. ನಿಮಗೆ ಉಳಿತಾಯ ಮಾಡೋಕ್ಕಾಗೋದಿಲ್ಲ. ಸೊ ಬೇಕಾಗಿಲ್ಲದೆ ಇರೋದನ್ನು ಅನವಶ್ಯಕವಾಗಿ ಪರ್ಚೇಸ್ ಮಾಡಿ ಮೈ ಮೇಲೆ
ಹೇಳ್ಕೊಂಡು ಅನಾವಶ್ಯಕವಾಗಿ ಯೋಚನೆ ಮಾಡೋವಂಥದ್ದು ಜಾಸ್ತಿ ಆಗುತ್ತೆ, ಪಾಕೆಟಿಂದ ದುಡ್ಡು ಹೋಗುವಂಥದ್ದು ಜಾಸ್ತಿ ಆಗುತ್ತೆ. ಸೊ ಈ ಥರ ಒಂದು ಕನ್ಸ್ಯೂಮರಿಸಮಲ್ಲಿ ಈ ಥರ ಯಾವುದೇ ಪ್ರಾಡಕ್ಟ್ ಹೇಳಿದೆ, ಬ್ರ್ಯಾಂಡೆಡ್ ಫೋನ್ ಅಥವಾ ಬ್ರ್ಯಾಂಡೆಡ್ ಡ್ರೆಸ್ಸಸ್, ಬ್ರ್ಯಾಂಡೆಡ್ ಕಾರ್, ಬ್ರ್ಯಾಂಡೆಡ್ ಶೂ, ಆಮೇಲೆ ನನ್ನ ಆದಾಯಕ್ಕಿಂತ ಹೆಚ್ಚು ಖರ್ಚು ಮಾಡುವಂಥದ್ದು, ಇದು ಅವಾಯ್ಡ್ ಮಾಡಬೇಕು. ನಾನು ರಿಚ್ ಆಗಬೇಕು ಅಂತಂದರೆ ಈ ಥರದ ಕೆಲವೊಂದು ಎಕ್ಸ್ಪೆಂಡಿಚರು ಬೇಡದೇ ಇರೋದಕ್ಕೆ ಆಗುವಂಥ ಖರ್ಚುಗಳನ್ನು ಅವಾಯ್ಡ್ ಮಾಡಬೇಕು. ಎರಡನೇದು ಇನ್ಶೂರೆನ್ಸಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ಸಾಮಾನ್ಯವಾಗಿ ಇನ್ಶೂರೆನ್ಸ್ ಅಂತ ಹೇಳಿದ ತಕ್ಷಣಕ್ಕೆ ನಾವು LIC ಅಂತ ಹೇಳಿ ಹೋಗ್ತೀವಿ. ಅದು ಗ್ಯಾರಂಟಿಡ್ ರಿಟರ್ನ್ ಪ್ಲ್ಯಾನ್ ಅಥವಾ ಒನ್ಸ್ ಇನ್ 6 months ನಮಗೆ ಮನಿ ಬ್ಯಾಕ್ ಪಾಲಿಸಿ. ಸೊ ಈ ಥರದ್ದು ನಾವು ಆ್ಯಕ್ಚುಲಿ ತೊಗೊಳ್ತೀವಿ, ಬಟ್ ಇದು ಲಾಂಗ್ ಟರ್ಮ್ ಇರುತ್ತೆ. ಕೆಲವೊಂದು ಇನ್ಶೂರೆನ್ಸು ಲಾಂಗ್ ಟರ್ಮ್ ಇನ್ಶೂರೆನ್ಸ್ ತೊಗೊಳ್ತೀವಿ, ಲೈಕ್ 20 yearsಗೆ ಅಥವಾ 40 yearsಗೆ. ನನ್ನ ಏಜ್ ಆ್ಯಕ್ಚುಲಿ ಈಗ ಒಂದು 25 ಅಥವಾ 30 ಏಜ್ ಇದೆ. ಸೊ ಐ ಟುಕ್ ಪಾಲಿಸಿ ಅಂದರೆ ಅಪ್ ಟು ನೆಕ್ಸ್ಟ್ 20 years. ಅಂದರೆ 25ಇಂದ ನೆಕ್ಸ್ಟ್ 20 years ಅಂತ ಹೇಳಿದ್ರೆ ಇಟ್ ವಿಲ್ 45 years. ಆ್ಯಕ್ಚುಲಿ ಇದು ಲಾಂಗ್ ಟರ್ಮ್ ಇನ್ಶೂರೆನ್ಸ್. ಸೊ ಲಾಂಗ್ ಟರ್ಮ್ ಇನ್ಶೂರೆನ್ಸ್ ಪ್ಲಾನ್ ತೊಗೊಂಡಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಇನ್ಸ್ಟೆಡ್ ಆಫ್ ಎವ್ರಿ 6 months ವಿ ಆರ್ ಗೋಯಿಂಗ್ ಟು ಪೇ ದಟ್ ಅಮೌಂಟ್ ಟು ದ LIC, ಬಟ್ ವಿ ಆರ್ ನಾಟ್ ಗೆಟಿಂಗ್ more than the interest, because same amount if you are investing in the stock, you will get more than 30% or 40% of the